ಸೊ ಈಗ ನನಗೆ ಈ ಒಂದು ಮೈಕ್ದು ಕೇಬಲ್ ಎಷ್ಟುದ್ದ ಬೇಕು ಅಂದರೆ ನನ್ನ ಒಂದು ಆ್ಯಕ್ಷನ್ ಕ್ಯಾಮ್ರಾಗೆ ಮೌಂಟ್ ಮಾಡಲಿಕ್ಕೆ ಎಷ್ಟುದ್ದ ಬೇಕು ಅನ್ನೋ ವಯರ್ನ ನಾನು ಒಂದು ಅಂದಾಜಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಸೈಡ್ದು ಏನು ಬಡ್ಸ್ ಬರುತ್ತೆ ನಮ್ಮ ಕಿವಿಗೆ ಹಾಕೋದು, ಆ್ಯಂಡ್ ಪ್ಲಸ್ ಏನು ಮೈಕ್ ಬರುತ್ತಲ್ಲ ಅದನ್ನು ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಮೈಕ್ ಬರುತ್ತಲ್ಲ, ಈ ಮೈಕನ್ನು ನಾನು ಸಿಂಪಲಾಗಿ ಹಿಂಗೆ ಬಿಟ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿಂದ ಆ್ಯಂಡ್ ಏನಿದೆ ಇಲ್ಲಿಂದ ನಾನು ಕಂಪ್ಲೀಟಾಗಿ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ನೋಡಿ. ತೋರಿಸ್ತೇನೆ ನೋಡಿ, ಇಲ್ಲಿ ಬಂದಿದೆ. ಇಲ್ಲಿಂದ ಒಂದನ್ನು ಆಲ್ರೆಡಿ ನಾನು ಇಲ್ಲೇ ರೋಲ್ ಮಾಡಿಬಿಟ್ಟಿದ್ದೀನಿ ನೋಡಿ, ಈ ರೀತಿ ರೋಲ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಒಂದು ವಯರನ್ನು ಬಿಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಅಷ್ಟೇ ಎಷ್ಟುದ್ದ ವಯರ್ ಬೇಕು ನನಗೆ ಅಷ್ಟುದ್ದಕ್ಕೆ ನಾನು ಇದು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಏನಿದೆ ವೇಸ್ಟೇಜ್ ನನಗೆ ಇನ್ನೇನು ಬೇಡ. ಇದನ್ನು ನಾನು ಕಂಪ್ಲೀಟಾಗಿ ನೋಡಿ, ಇಲ್ಲಿದೆ ಇದರದ್ದು ಮೈಕು. ಆ್ಯಂಡ್ ಇದರದ್ದು ಮೈಕನ್ನು ಸಾಧ್ಯ ಆದರಷ್ಟೇ ಒಂದ್ಸಲ ನೋಡಿ ಈ ರೀತಿ ಆದಮೇಲೆ ನನ್ನ ಕೆಲಸ ಅರ್ಧ ಮುಗೀತು. ಆ್ಯಂಡ್ ಈ ಒಂದು ವಯರು ಇದೊಂದು ಕೇಬಲ್ ಬಿಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತೇನೆ ಅಂದರೆ, ನಾನು ನನಗೆ ಯಾವ ಸೈಡಿಗೆ ಬೇಕು ಆ ಸೈಡಿಗೆ ಒಳಗಡೆ ಇಟ್ಬಿಟ್ಟು ಲಾಕ್ ಮಾಡ್ತೇನೆ. ಆ ಲಾಕ್ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೇನೆ ಬನ್ನಿ. ಆ್ಯಂಡ್ ಫೈನಲಾಗಿ ಸೆಟಪ್ ಮಾಡಿದ್ದೇನೆ ನೋಡಿ. ನಂದು ಕ್ಯಾಮ್ರಾದು ಕಂಪ್ಲೀಟಾಗಿ ನಿಮಗೆ ಹತ್ತಿರದಲ್ಲಿ ನಾನು ತೋರಿಸ್ತೇನೆ. ವಯರ್ ನೋಡಿ, ಇದು ಔಟ್ಪುಟ್ ವಯರ್ ಬಂದಿದೆ. ಏನು ನನ್ನ ಕ್ಯಾಮ್ರಾಕ್ಕೆ 16C ಟೈಪ್ ಪಿನ್ನು, ಈ ಪಿನ್ ಬಂದಿದೆ. ಆ್ಯಂಡ್ ಈ ಪಿನ್ ಒಟ್ಟಿಗೆ ಏನು ಮೈಕ್ ಬಂದಿದೆ ಅಂತ ಕೇಳ್ತಾ ಇದ್ರಲ್ಲ, ಆ ಮೈಕ್ನ ನೋಡಿ ಇಲ್ಲಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ನಿಮಗೆ. ಕ್ಯಾಮ್ರಾದಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಇಟ್ಟಿದ್ದೇನೆ ನೋಡಿ, ಇಲ್ಲಿ ಇಟ್ಬಿಟ್ಟಿದ್ದೇನೆ. ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಹೋಗುತ್ತೆ ಒಳಗಡೆ. ಆ್ಯಂಡ್ ಕಂಪ್ಲೀಟಾಗಿ ಏನು ವಯರ್ ಇತ್ತು, ವಯರೆಲ್ಲ ಈ ಒಂದು ಕುಷನ್ ಒಳಗಿದೆ. ಏನೇನೊಂದು ಹೆಲ್ಮೆಟ್ ಇದೆ, ಈ ಹೆಲ್ಮೆಟದು ಕುಷನ್ ಒಳಗಿದೆ ಕಂಪ್ಲೀಟಾಗಿ. ನನಗೀಗ ಹೆಲ್ಮೆಟ್ ಹಾಕಲಿಕ್ಕೂ ತೆಗಿಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೊಂದು ಏನೊಂದು ಸ್ಪೀಕರ್ ಬರ್ತದೆ, ಅಂದರೆ ಸ್ಪೀಕರ್ ಅಲ್ಲ, ಜಸ್ಟ್ ನಮ್ಮದು ಹೇರ್ ಬಡ್ಸ್ದು ಏನು ನಾವು ಕಿವಿಗೆ ಹಾಕ್ತೀವಲ್ಲ ಅದನ್ನು ಒಂದು ಇಲ್ಲಿಗೆ ಬರಲಿಕ್ಕೆ ಟ್ರೈ ಮಾಡಿದ್ದೇನೆ ನೋಡಿ. ಇಲ್ಲಿದೆ ಒಂದು ಇಲ್ಲಿದೆ ಆ್ಯಂಡ್ ಇನ್ನೊಂದು ಇಲ್ಲಿದೆ. ಸೊ ಇದು ಏನಕ್ಕೆ ಅಂದರೆ ನನಗೆ ಜಸ್ಟ್ ಆನ್ ಆದಾಗ ರೆಕಾರ್ಡ್ ಆಗ್ತಿದೆ ಇಲ್ವಂತ ವಾಯ್ಸ್ ಅಂತ ಗೊತ್ತಾಗಲಿಕ್ಕೆ ಜಸ್ಟ್ ಇದನ್ನು ಇಲ್ಲಿಟ್ಟಿದ್ದೀನಿ. ಇದು ಬೇಡ ಅಂದರೆ ನಾನು ಕೆಳಗೆ ಪುಷ್ ಮಾಡಿಕೊಂಡ್ರೆ ನನಗೆ ಇಲ್ಲೂ ಸಹ ಸ್ಪೇಸ್ ಆಗುತ್ತೆ ಒಂದು. ಆ್ಯಂಡ್ ಎರಡು ಬಂದುಬಿಟ್ಟು ಇದನ್ನು ನೋಡಿ, ನಾನು ಇಲ್ಲಿಂದ ತೊಗೊಂಡಿದ್ದೀನಿ. ಇಲ್ಲಿಂದ ತೊಗೊಂಡು ಡೈರೆಕ್ಟು ನಿಮಗೆ ಇನ್ನೂ ಈಸಿ ಬೇಕು ಅಂದರೆ ಲೆಫ್ಟ್ ಸೈಡ್ ಹಾಕೋಬೋದು. ನಾನು ರೈಟ್ ಸೈಡ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ 2-in-1ಗೆ. ಆ್ಯಂಡ್ ಈಗ ಜಸ್ಟ್ ಇದನ್ನ ಬಂದುಬಿಟ್ಟು ಏನಿದೆ ಇಲ್ಲಿ ಜಸ್ಟ್ ಇಷ್ಟೇ. ಇದಕ್ಕೆ ಅಡಾಪ್ಟರ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಈ ವಯರ್ನ ಇದ್ರೊಳಗೂ ತೊಗೊಂಡ್ರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಇದನ್ನು ಈಗ ನಾನು ತೆಗೆದುಬಿಟ್ಟು ಇನ್ ಕೇಸ್ ನಾನು ಈ ಕ್ಯಾಮ್ರಾನ ಹೀಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ಅಂದರೂ ನನಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ನಾನು ಎರಡಕ್ಕೂ 2-in-1 ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇಲ್ಲಿಗೆ ಫಿಕ್ಸ್ ಆಯಿತು ಕ್ಯಾಮ್ರಾ. ಇಲ್ಲಿಗೆ ಈ ಒಂದು ವಯರ್ನ ಫಿಕ್ಸ್ ಮಾಡಿದ್ದೀನಿ. ಈಗ ಇದ್ರದ್ದು ಆಡಿಯೋ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋದಷ್ಟೇ ಬಾಕಿ ಇರೋದು. ಇದ್ರದ್ದು ಆಡಿಯೋ ಕ್ವಾಲಿಟಿನ ನಾನು ನಾಳೆ ಚೆಕ್ ಮಾಡಿಬಿಟ್ಟು ನಿಮಗೆ ಹೇಗಿದೆ ಅಂತದ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ.